ಏನೇ ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ಸಿಸ್ಟಮೆಟಿಕ್ ಇರಬೇಕು, ಒಂದು ಡಿಸಿಪ್ಲಿನ್ ಇರಬೇಕು ಅಂತ. ಇಲ್ಲಿ ಒಂದು ಟೈಮ್ ಟೇಬಲ್ ಸರ್ ಮುಂಚೆನೇ ಪೋಸ್ಟ್ ಮಾಡೋದು, ಯಾವ ರೀತಿ ಕಾರ್ಯಕ್ರಮ ಇರುತ್ತೆ 3 ದಿವಸ ಟಿಫನ್ನು, ಊಟ, ಆಫ್ಟರ್ನೂನ್ ಸೆಷನ್, ಮಾರ್ನಿಂಗ್ ಸೆಷನ್, ಈವ್ನಿಂಗ್ ಸೆಷನ್ ಎಲ್ಲ ಹಾಕಿಲ್ಲ. ಅದನ್ನು ನಾವು ನೋಡಬೇಕಾಗುತ್ತೆ. ಆ ಏರ್ಪೋರ್ಟ್ ಟೈಮ್ ನಾವು 5 ನಿಮಿಷ ಮುಂಚೆ ಇಲ್ಲಿ ಇರಬೇಕಾಗುತ್ತೆ. ಆಮೇಲೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಎಲ್ಲ ಯಾವಾಗ ಹೋಗೋದು ಯಾವಾಗ ಬರೋದು ಸರಿ ಅಲ್ಲ, ಅದನ್ನು ಸರ್ವೂ ಇಷ್ಟಪಡಲ್ಲ. ನಾವೇ ಮಕ್ಕಳನ್ನ ನಡೆಸ್ತಿದ್ದೀವಿ, ತುಂಬ ಸ್ಟ್ರಿಕ್ಟ್. ಟೈಮ್ ಆ ಟೈಮ್ಗೆ ಮಾಡ್ತಾರೆ. ಒನ್ ಡೇ ವರ್ಷ ಆಗಿರೋದು ನಾವು ಹೋಗೋದಕ್ಕೆ ಮುಂಚೆ ಅವ್ರಿಗೆ ಹೇಳ್ತಾರೆ ಆ ಟೈಮ್ ಸ್ಟಾರ್ಟ್ ಮಾಡೋದು. ಯಾರೇ ಬರಲಿ ಬರದೇ ಇರಲಿ, ಬಂದ ನಂತರ ಬಂದವರಿಗೆ ಬೇರೆ ಅವಕಾಶ ಕೊಡ್ತಾರೆ. ನೀವು ಕಲಿಯಾಗಿರೋದ್ರೆ ಭಾಳ ಶ್ರದ್ಧೆ ಇರಬೇಕಾಗುತ್ತೆ. ಅವ್ರ ಅನುಭವ ಏನೋ ಹೊಸಬರು, ಅವರು ಏಜು, ಅವ್ರ ಎಕ್ಸ್ಪೀರಿಯನ್ಸು ಲೆಕ್ಕ ಹಾಕಿದ್ರೆ ನೀವು ಒಂದು 5-6 ಜನ ಟ್ರೈನರ್ಸು ನಾಲೆಡ್ಜು ಸರ್ವಿದೆ. ನೀವು ನೋಡಿದ್ರ ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲ ಅವರು ಬುಕ್ಸ್ಗಳಲ್ಲಿ ನೋಡಿರ್ಬೇಕಾಗುತ್ತೆ. ಅವರು ವಿದ್ವಂತು ಏನು ಇಲ್ಲ, ಯಾಕಂದ್ರೆ ಅವ್ರು ಸ್ವಂತಿಕೆಯಿಂದ ಮಾಡಿರೋದಿಲ್ಲ. ಅವರೇನು ಯಾವುದು ಕಾಪಿ ಮಾಡಿ ಮಾಡೋಂಥ ಎಷ್ಟು ಅವ್ರು ಹುಡ್ಕೊಂಡು ಜೀವನ ಪೂರ್ತಿನೇ ಹುಡುಕಾಟ ಕಲಿಬೇಕು. ಅವರು ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಗಿ ಕಲಿತೆ ಇಲ್ಲಿ ಬಂದಿದ್ದಾರೆ. ಏನೋ ಒಂದು ಹೊಸ ಕಲಿಬೇಕು ಅಂತೇಳಿ ಎಲ್ಲ ಕಲಿತು ಅವ್ರ ಅನುಭವ ಪಡ್ಕೊಂಡು ನೋಡಿ ಅವರು ಹೊಸ ಬದಲಾವಣೆ ಯಾವಾಗಲೂ ಬಯಸ್ತಾ ಇರ್ತಾರೆ. ಯಾವುದೋ ಒಂದು ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರಮೋಟಲ್ಲಿ ಅಲ್ಲಿಂದ ನೆಕ್ಸ್ಟ್ ಅವರು ಜೀವನ ಬದಲಾವಣೆ ಮಾಡಬೇಕು, ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ TV ಮಾಧ್ಯಮ ಮಾಡೋದು, ಅಲ್ಲಿಂದ ಟ್ರೈನಿಂಗ್ ಮಾಡೋದು, ಹೀಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ತುಂಬ ನಾಲೆಡ್ಜ್ ಇದೆ, ಎಲ್ಲ ಕಡೆ ಬಂದಿದ್ದಾರೆ, ಆಮೇಲೆ ತುಂಬ ನೆಟ್ವರ್ಕ್ ಇದೆ, ಎಲ್ಲ ಕಳಿಸ್ತಾ ಇರ್ತಾರೆ. ನಾವು ಈ ಥರ ಅಂಡರ್ ಕಲಿಬೇಕಾದ್ರೆ ಸ್ವಲ್ಪ ಶಿಸ್ತು, ಸ್ವಲ್ಪ ಕ್ಲೀನಾಗಿ ಇಂಟ್ರೆಸ್ಟ್ ಕೊಟ್ಟು ಕಲಿತ್ರೆ ಮಗಳ ಪಾಯಿಂಟ್ಸ್ಗಳು ತುಂಬ ಅನುಕೂಲ ಆಗುತ್ತೆ. ಆಮೇಲೆ ನಾವು ಸ್ಟಾರ್ಟಿಂಗ್ ಬಂದಾಗ ಅಷ್ಟೇ ಏನು ಮಾಡ್ತೀವಿ, ನಮ್ಮಲ್ಲಿ ಕರೀತಾರೆ ಮಾತಾಡೋಕ್ಕೆ ಅನ್ಸೋದು. ಈಗ ಏನು ಅಂತ ಫಿಯರ್ನೆಸ್ ಕಾಣಲ್ಲ ನಮಗೆ, ಕ್ಯಾಶುವಲ್ ಮಾತಾಡ್ತಾ ಇದ್ವಿ. ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಬೇಕಾಗುತ್ತೆ ಯಾವುದಕ್ಕೆ ಆಗಲಿ ಒಂದು ಜೀವನಕ್ಕೆ. ನಮಗೆಲ್ಲ ಗೊಂದಲವೇ ಮಾತಾಡೋಣ. ನನಗೆ ಮನುಷ್ಯ ಒಂದು 4 ಜನದ ಮಧ್ಯೆ ಇಲ್ಲ 4 ಜನ ಒಂದು 10-6 ಜನ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಹೌದು, ನಾನು ಕಾನ್ಫಿಡೆಂಟ್ ಬರುತ್ತೆ ಜೀವನಕ್ಕೆ. ಒಂದು ಬೇಸ್ಮೆಂಟ್, ಸ್ಟ್ರಾಂಗ್ ಬೇಸ್ಮೆಂಟ್ ಬರುತ್ತೆ, ಒಂದು ಹೋಗಿ ಬರುತ್ತೆ. ಅದೇ ರೀತಿ ಈ ಕಲಿಕೆ, ಈ ಮಾತಾಡೋದು ಎಲ್ಲ ಇದೆಯಲ್ಲ, ಇದನ್ನು ನಾವು ಸ್ಟ್ರಾಂಗ್ ಬೇಸ್ಮೆಂಟ್ ಅಂತ ತಿಳ್ಕೋಬೇಕು. ಜೀವನದ ಮೊದಲ ಸ್ಟ್ರಾಂಗ್ ಬೇಸ್ಮೆಂಟ್ ಇದ್ಮೇಲೆ ಯಾವುದು ಬಿಲ್ಡಿಂಗ್ ಆಗಲ್ಲ. ಯಾವ ಥರ ಬೇಸ್ಮೆಂಟ್ ಇರುತ್ತೆ ಅದೇ ಥರ ರೂಪ ಆಗುತ್ತಾ ಆ ಥರ. ನಾವು ಸ್ಟ್ರಾಂಗ್ ಬೇಸ್ಮೆಂಟ್ ಅಂದರೆ ನಾವು ಆಲಿಸೋದು, ಮಾತಾಡೋದು ಇಂದ ಕಲ್ತ್ಕೋಬೇಕಾಗುತ್ತೆ. ಎಷ್ಟು ಅದರ ಸ್ಟ್ರಾಂಗ್ ಆಗಿ ಬೇಸ್ಮೆಂಟ್ ಹಾಕೋಬೇಕಾಗುತ್ತೆ. ಒಂದು ನಾವು ಸ್ಟಾರ್ಟಿಂಗ್ ನಾವು 6 ಕಡೆ ಹೋಗ್ತಾ ಇದ್ದೀವಿ. ಏನು ಎಲ್ಲ ಜನ ಹಿಂಗೆ ಮಾತಾಡ್ತಾರೆ, ಸ್ಟೇಜ್ ಮೇಲೆ ಟಿವಿಯಾಗ ಹೆಂಗೆ ಮಾತಾಡ್ತಾರೆ, ಯಾರು ಭಾಷೆ ಕೇಳ್ಬೇಕಾರೆ ಅವ್ರು ಮಾತಾಡ್ಬೇಕಾರೆ ಕುತ್ಕೊಂಡು ಕೇಳ್ತಿರ್ತೀವಲ್ಲ, ನಾವು ಯಾಕೆ ಮಾತಾಡಬಾರ್ದು, ನಾವು ಬರೋಲ್ಲ, ಎಲ್ಲ ಕಲಿಬೇಕಂತ ಹುಡುಕಾಡ್ತೀವಿ. ಪಬ್ಲಿಕ್ ಸ್ಪೀಕಿಂಗು ಈ ಥರ ಪರ್ಸನಾಲಿಟಿ ಡೆವಲಪ್ಮೆಂಟ್. ಯಾಕಂದ್ರೆ ಮೂಲತಃ ನಾವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೋಭಾವ ಜಾಸ್ತಿ ಕೀಳನ್ನು
ಕೂಲ್, ಕಾಮ್, ಕಂಫರ್ಟಬಲ್. ತುಂಬಾ ವಿಶೇಷವಾಗಿ ಯಾಕೆ ಒಂದಡಿ ಇದ್ದೇ ಕಾಣಿಸ್ತಿದ್ರೆ ಅಷ್ಟರಲ್ಲಿ ನನಗೆ ಅರ್ಥ ಆಗುತ್ತೆ ಗೊತ್ತಾ, ಇವರೆಲ್ಲರಿಗಿನ್ನ ನಾನು ಬೇರೆ ಫೀಲ್ ಕೊಡೋದು ಒಂದೇ ಒಂದು ಆಕ್ಷನ್, ಅದು ಬಾಡಿ ಲ್ಯಾಂಗ್ವೇಜ್ ಅಂತೀವಿ ಆಯ್ತಾ. ಅವ್ರು ಏನ್ ಮಾಡಿದ್ದಾರೆ, ಎಲ್ಲರೂ ಚೇರ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಒಂದಡಿ ಹಿಂದಕ್ಕೆ ಕರ್ಕೊಂಡು ಕೂತ್ಕೊಂಡ್ರು ಚೇರ್. ಸೊ ಅದು ಏನು ತೋರಿಸುತ್ತೆ ಅಂದ್ರೆ ಇವರೆಲ್ಲರಿಗಿನ್ನ ನಾನು ಡಿಫ್ರೆಂಟ್ ಅಂತ ತೋರಿಸುತ್ತೆ, ಈಗೋ ತೋರಿಸುತ್ತೆ. ನೀವು ಹೇಳೋದು ಬೇಕಾಗಿಲ್ಲ ನಮಗೆ, ಅದು ತೋರಿಸುತ್ತೆ ನಮ್ಮ ನಡವಳಿಕೆ. ಓಕೆ, ಈ ಹಂತದಲ್ಲೇ ಅಬ್ದುಲ್ ಕಲಾಂ ಇಂಟಿಗ್ರೇಷನ್ ಆಫ್ ಸೈನ್ಸ್ ಪ್ರೋಗ್ರಾಮ್ ಭಾರತೀಯ. ನಾನು ಇವರೆಲ್ಲ ದೊಡ್ಡ ದೊಡ್ಡ ತಲೆಗಳು ಹೆಂಗೆ ಮಾತಾಡ್ತಾರೆ ಅಂತ ಒಂದು ತೋರಿಸಿದ್ದೆ. ಅದು ಇನ್ನೂ ಪ್ರೆಸೆಂಟ್ ಆಗಿದ್ದಿಲ್ಲ ಪ್ರೈಮ್ ಮಿನಿಸ್ಟರ್ಗೆ ಸೈಂಟಿಫಿಕ್ ಅಡ್ವೈಸರ್. ಅವರು ಏನಾಯ್ತು ಮೀಟಿಂಗು ಈಗ ಬಂದರು ಅಬ್ದುಲ್ ಕಲಾಂ ಈ ಸುಮ್ಮನೆ ಬಂದು ಎಲ್ಲ ಚೇರು ಫುಲ್ ಆಗಿ ಹೋಗಿದೆ. ಕೊನೆಗೆ ಏನು ಮಾಡಿದ್ರು ಗೊತ್ತಾ, ಆ ಮನುಷ್ಯ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಸೀದಾ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡಿ ಹಿಂಗೆ ದಿಸ್ ಈಸ್ ದಿ ಬಾಡಿ ಲ್ಯಾಂಗ್ವೇಜ್. ಎಷ್ಟು ನನ್ನ ಕಡೆ ಮುಂದೆ ಅಬ್ದುಲ್ ಕಲಾಂ ಮಾಡಿರೋದು ಹೆಂಗೆ ಸರಳತೆ. ಆಕ್ಚುಲಿ ನಾನು ಅಲ್ಲಿ ಹತ್ರ ಇದ್ದೀನಿ, ನಾನು ಚೇರ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಕಡೆಗೆ ಹೇಳ್ತಿರ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಮಗೆ ಗೊತ್ತಿಲ್ಲದಂಗೆ ಬೇರೆಯವರಿಗೆ ನೀವು ಒಂದು ಮೆಸೇಜ್ ಕೊಡ್ತೀರ. ಅಬ್ದುಲ್ ಕಲಾಂ ಅವರು ನನಗೆ ಯಾಕೆ ಆ ಮೆಸೇಜ್ ಕೊಟ್ಟರು ಅಂದರೆ, ಇದನ್ನ ನಾನು ಸಪರೇಟ್ ವಿಡಿಯೋ ಮಾಡಾಕ್ತೀನಿ. ಅಬ್ದುಲ್ ಕಲಾಂ ನನ್ನ ಕಣ್ಣು ಮುಂದೆ ಹಿಂಗೆ ಕಂಡ್ರೆ ಅವತ್ತು ನಾನೇ ಅಲ್ಲಿದ್ದೆ ಅಲ್ಲ, ನಾನು ಆಸ್ ಅ ವಾಲಂಟಿಯರ್ ತುಂಬ ದೊಡ್ಡ ದೊಡ್ಡ ಕಲೆಗಳು ಇಡೀ ನಮ್ಮ ದೇಶದ ಫ್ಯೂಚರ್ ಬಗ್ಗೆ ಚರ್ಚೆ ಮೀಟಿಂಗ್ ಕಾನ್ಫರೆನ್ಸ್ 2-3 ದಿನ ಇದ್ದೆ. ಹೆಂಗೆ ಯೋಚನೆ ಮಾಡ್ತಾರೆ, ಯಾವ ಥರ ಥಾಟ್ ಪ್ರಾಸೆಸ್ ಇರುತ್ತೆ. ಸ್ವಾಮಿನಾಥನ್ ಅಂತವ್ರು ಬಂದಿರಲ್ಲ, ಗೊತ್ತಲ್ಲ ಸ್ವಾಮಿನಾಥನ್ ಅಂದರೆ ಇದು ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಗೆ ಇಂಡಿಯನ್ ಅಂಥವರೆಲ್ಲ ದಿಗ್ಗಜಗಳು ಚರ್ಚೆ ಮಾಡ್ತಾ ಇದ್ರು. ಸೊ ದ ಸ್ಮಾಲ್ ಇನ್ಸಿಡೆಂಟ್ ಹಂಗೆ ಅನಿಸ್ತು. ಇನ್ನೂ ದೂರ ಇದೆ ಒಂದಂದ್ರೆ ಒಂದು ಸರ್ಕಲ್ ಇದ್ದಾಗ ಕೂತ್ಕೊಳ್ಳೋದು. ಈಗ ಏನನ್ನಿಸ್ತು, ಎಲ್ಲರೊಳಗೆ ನಾನೊಬ್ಬ ಫೀಲಿಂಗ್ ಕೊಡು. ಮತ್ತೆ ಯಾಕೆ ತಿಂದಿಲ್ಲ ತಿನ್ಬೋದು ಸೀರಿಯಸ್ಲಿ ಅಷ್ಟೊಂದು ಸುಸ್ತಾಗಿ ಏನೋ ಬಂದ ಹಂಗೆ ಅನಿಸ್ತಾ ಇದೆ. ಅನಿಸ್ಬೇಡಿ ಅಂತ ಹೇಳ್ತಾ ಇದ್ರೆ ಫ್ರೀ ಆಗಿದೆ, ರಿಲ್ಯಾಕ್ಸ್. ಓಕೆ, ಎಸ್ ನಿರಂಜನಗೌಡ. ಈ ಥರ ನಾನು ಕಲಿಬೇಕಂತ ಕೇಳಿದ್ರೆ ಅಂದರೆ ನಾನು ಎಲ್ಲ ಹೋಗೋದು ಬರೋದು ಇಲ್ಲಿ ಒಂದು ಮಾಡೋದು ನನಗೆ ಇಷ್ಟಿರಲಿಲ್ಲ. ಯಾವ ಮಾರ್ಗದರ್ಶನ ಟ್ರೈನಿಂಗ್ ಮಾಡೋದು ಕೆಲವರು ಮಾಡ್ತಾರೆ, ಫಾಲೋ ಎಲ್ಲ ಮಾತಾಡ್ತಾರೆ, ನೆಟ್ವರ್ಕ್ ಅಂತ ಅದು ಸಿಕ್ಕ ನಮ್ಮ ಜಯಿಸ್ತಾರೆ. ಅವರು ಅನೀನ್ಯತೆ ಯಾವಾಗಲೂ ಮಾತಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಆ ರೀತಿ ಅಂದರೆ ನಾನು ಮಾತೃಭಾಷೆಯಲ್ಲಿ ಬೇರೆ ಭಾಷೆ ಅಷ್ಟ ಇದೆಲ್ಲ ಎಕ್ಸೆಪ್ಟ್ ಸರ್ಟಿಫಿಕೇಟ್ ಇನ್ಯಾರು ಕನ್ನಡದಲ್ಲಿ ಈ ಥರ ಟ್ರೈನಿಂಗ್ಸ್ ಕೊಡೋದಿಲ್ಲ. ಹಿಂದೆ ಆನ್ಲೈನ್ ಕನೆಕ್ಟ್ ಆಗಿ ಅವ್ರು ಹೇಳಿದ್ರು, ನಾನು ಮಾಡ್ತಿದ್ದೆ, ನಾನು ಬಿಟ್ಬಿಟ್ಟೆ, ನೀವೊಬ್ಬರೇ ಮತ್ತೆ ಇವರಿಗೆ ಹೊರ ಚೆನ್ನಾಗಿ ಕಡಿಮೆ ನೋಡಿದ್ದೆ. ಈ ಥರ ಪ್ರೋಗ್ರಾಮ್ಗಳು ಎಲ್ಲ ಅವ್ರು ಹೇಳೋರಿಗೆ ಭಾಳ ಕಡಿಮೆ ಮಾಡೋದು. ಅವರು ಏನೋ ಸೋಷಿಯಲ್ ಇಂಗೇಜ್ ಕಡಿಮೆ. ಹಲೋ ಒಂದು ಸೇವಾ ಮಾಡೋದು, ಸಮಾಜ ಸೇವಾ ಮಾಡೋದಲ್ಲ, ಏನೋ ಒಂದು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದನ್ನು ಈಗ ನನಗೆ ನೀವು ಫಸ್ಟ್ ಕ್ಯಾಂಪ್ ಬಂದಾಗ ಎಷ್ಟು ಪರ್ಸೆಂಟ್ ಇಂಪ್ರೂವ್ ಆದ್ರಿ, ಸೆಕೆಂಡ್ ಕ್ಯಾಂಪ್ ಬಂದಾಗ ಎಷ್ಟು ಪರ್ಸೆಂಟ್ ಇಂಪ್ರೂವ್ ಆದ್ರಿ ಅಂತ ಫೀಲಿಂಗ್ ಇದೆ. ಫಸ್ಟ್ ಕ್ಯಾಂಪ್ ಬಂದಾಗ ನನಗೆ ಭಾಳ ನೋಟ್ಸ್ ಸಿಗ್ತದೆ. ಮೈಕ್ ಕೆಳಗಡೆ ಸೆನ್ಸರ್ ಇರುತ್ತೆ. ಓಕೆ, ಫಸ್ಟ್ ಕ್ಯಾಂಪ್ ಬಂದಾಗ ನರ್ವಸ್ ಒಳಗಡೆ ಬರೋಕ್ಕೆ ಏನು ಸ್ಟಾರ್ಟ್ ಆಗುತ್ತೆ ಎಲ್ಲ
ಸಹಪಾಠಿಗಳು ಬಂದಿದ್ರು, ಏನು ಕೇಳ್ತಾರೋ, ಏನು ಮಾತಾಡಿಸ್ತಾರೆ, ಅಂದರೆ ಪಬ್ಲಿಕ್ ಸ್ಪೀಕಿಂಗ್ ಅಂತಲೇ ಕ್ರಿಯೇಟ್ ಬಂದಿರೋದು. ನಾವು ಮಾತಾಡಬೇಕಾಗತ್ತೆ, ಭಾಳ ಫಿಯರ್. ಯಾಕಂದ್ರೆ ನಾನು ಮುಂಚೆ ಎಲ್ಲ ಕಾರ್ಯಕ್ರಮ ಕುತ್ಕೊಂಡು ನೋಡ್ಬೇಕಂದ್ರೆ ಇವತ್ತು ಯಾರು ಮಾತಾಡ್ತಾರೆ ಅಂದ್ರೆ ನಂದು ಇದು ಮಾತಾಡ್ತಾರೆ, ಹಾಗೆ ಬರೋ ಆಸೆ. ಆ ಥರ ಅಂದರೆ ಆ ಥರ ಗೊತ್ತಿರಲ್ಲ, ನಾವು ಅಷ್ಟು ಕ್ಲಿಯರ್ ಏನು ತಪ್ಪು ಮಾತಾಡ್ತೀನೋ, ಯಾರೇನು ನನ್ನ ನೋಡಿ ಏನು ತಿಳ್ಕೊಳ್ತಾರೋ, ಈ ಥರ ಎಲ್ಲ ಇತ್ತು. ಬೇಡ ಬಿಡು, ನೆಕ್ಸ್ಟ್ ನೋಡೋಣ ಇದೇ ಥರ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದೆ. ಫಸ್ಟು ಬಂದಲ್ಲೂ ಅದೇ ಥರ ಇರ್ತಿದ್ವಿ ನಾವು. ಅದೇ ಸ್ಟಾರ್ಟಿಂಗ್ ಆ ಥರ ಇತ್ತು. ಪರ್ಸೆಂಟೇಜ್ ನನಗೆ ಓವರಾಲ್ ನನಗೆ ಸಾಕು ಅನಿಸುತ್ತೆ, ಒಂದು ಅರೌಂಡ್ 80% ನನಗೆ ಇಂಪ್ರೂವ್ ಆಗಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಪರ್ಸೆಂಟೇಜೇ ಇಲ್ಲ ಅಂದ್ಕೋಬೋದು, ಜೀರೋನೇ. ಆ್ಯಕ್ಚುಲಿ ಜೀರೋನೇ ಅವ್ರು ಹೇಳಿದ್ರೆ ಒಪ್ಕೊಳ್ಳಲ್ಲ, ಯಾಕಂದ್ರೆ ಜೀರೋನೇ. ಯಾಕಂದ್ರೆ ನನಗೆ ಆ ಥರ ವ್ಯವಸ್ಥೆ ಈಗ ನೀವು ಬಂದಾಗ ನೀವು ಎಲ್ಲಿದ್ದೀರಿ ಅಂತ ಗೊತ್ತಾದ್ರೆ ಎಲ್ಲೋ ಮುಂದಕ್ಕೆ ಹೋದ್ರೆ ಒಂದು ನಂಬರ್ ಗೊತ್ತಾಗುತ್ತೆ, ಕರೆಕ್ಟಾ? ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಕೆ ಗೊತ್ತಾಗಬೇಕು. ಅದಕ್ಕೆ ನಾನು ಇವ್ರನ್ನ ಐ ಜಸ್ಟ್ ಗಿವಿಂಗ್ ಹಿಮ್ an opportunity. So how he is accepting that I was 0. Okay. First camp ಆಯ್ತು, ಎಷ್ಟು ಪರ್ಸೆಂಟ್ ಇಂಪ್ರೂವ್ ಆದಂಗೆ ಆಯ್ತು? ಅರೌಂಡ್ ಒಂದು 22% ಅಷ್ಟೇ. ಓಕೆ. ಸೆಕೆಂಡ್ ಕ್ಯಾಂಪ್ ಇಲ್ಲಿ ಬಂದಿದೆ. ಇದು ಗೈಡೆಡ್ಗೆ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕ್ಯಾಂಪ್ ಇಲ್ಲಿ ಬಂದಿದೆ, ಅದಷ್ಟು. ಅದು ಸೆಕೆಂಡ್ ಕ್ಯಾಂಪಲ್ಲಿ ಒಂದು 20%. ಅಂದ್ರೆ ಈಗ ಟೋಟಲ್ ಸೆಕೆಂಡ್ ಕ್ಯಾಂಪ್ ಮುಗಿದ ಮೇಲೆ ಸರ್ ಒಡನಾಟ, ಆನ್ಲೈನ್ ಕ್ಲಾಸು, ಒನ್ ಡೇ ಕ್ಯಾಂಪ್ಗಳು ಅಟೆಂಡ್ ಆದೆ. ಅವರ ಮಾರ್ಗದರ್ಶನ, ವಿಡಿಯೋಗಳನ್ನು ನೋಡಿ ಓವರಾಲ್ ನನಗೆ 80% ಕಾನ್ಫಿಡೆಂಟ್. 80%. ಆದರೆ ಇವತ್ತು ಮಾತಾಡ್ಬೇಕಾದ್ರೆ ಯಾಕೆ ಕಾಣಿಸ್ತಾ ಇಲ್ಲ? ನೀವೀಗ 80% ಹೇಳ್ತಾ ಇದ್ದೀರಾ, ಬಟ್ ನೀವು ಮಾತಾಡ್ತಾ ಇರೋದನ್ನು ಕೇಳಿದಾಗ ಅವರುಗಳಿಗೆ ನನಗೆ